ರಚ್ಚು ಲೇ ರಚ್ಚು. ಏನಮ್ಮ ಬರ್ತುಡೆ ಎಲ್ಲ ಮುಗಿಸ್ಕೊಂಬಿಟ್ಟು ಬಂದು? ಹೂನೇ, ಅದನ್ನೇ ಮುಗಿಸ್ಕೊಂಡು ಬಂದು ನಿಂಗೆ ಹೇಳೋಣ ಅಂತ ಬಂದೆ. ನಾನು ಹೇಳ್ದಂಗೆ ಆಗಿರ್ತೈತಲ್ವಾ. ಅವರು ಒಂದು ಕೇಕ್ ಕಟ್ ಮಾಡ್ತೀನಿ, ಒಂದು ಪೀಸ್ ಕೇಕೂ ಕೊಟ್ಟಿರಲ್ವೇನೋ. ನನಗೆ ಗೊತ್ತಿಲ್ದಿರೋದು ಏನೇ ಐತೆ ಅವ್ನ ಯೋಗ್ಯತೆ. ನಮ್ಮ ಮನೆ ಪಕ್ಕದಾಗೆ ಇದ್ದ, ಎಷ್ಟೆಲ್ಲ ತಿಳ್ಕೊಂಡಿದ್ದೀನಿ ಅವನ ಬಗ್ಗೆ ಗೊತ್ತಾ ನಿಂಗೆ? ಲೇ ಮಂಗ, ಹೋಗತ್ತ. ಈ ವರ್ಷನೇ ಬೇರೆ, ಇನ್ನು ಮುಂದೆನೇ ಬೇರೆ. ಮಹಾಕ ಎಷ್ಟು ಸಂದಕ್ಕೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ತು ಗೊತ್ತೇನೆ. ಯಪ್ಪ ನೋಡ್ಬೇಕಿತ್ತು ನೀನು, ಇವಾಗ ನೋಡ್ಬೇಕು ಅಚ್ಚು ಹಣ್ಣನ್ನ. ಅದು ಎಂಟದ ಬಟ್ಟೆ ಎಲ್ಲ ಸಂದಕ್ಕಿರವೆಲ್ಲ ಹಾಕಬಿಟ್ಟು ಫುಲ್ಲು ಮಿಂಚಿಂಗು ಹೆಂಗು ಕಾಣಿಸ್ತಿತ್ತು ಗೊತ್ತಾ. ಇಷ್ಟು ದಿನ ಒಂಥರ ಕಾಣಿಸ್ತಾ ಇತ್ತು, ಈಗ ಇನ್ನೊಂದು ಥರ ಕಾಣಿಸ್ತೈತೆ. ಎಷ್ಟು ಚೆನ್ನಾಗೈತೆ ಕಾಣಿಸ್ತಾ ಇತ್ತು ಗೊತ್ತೇನೆ. ಇದೇನೇ ಹೇಳ್ತಿದ್ಯಾ? ಅವನೇ ಗ್ರಾಂಡಾಗೆ ಸೆಲೆಬ್ರೇಷನ್ ಮಾಡಿದ್ರು ಗೊತ್ತಾ ಬರ್ತಡೇನಾ? ಹೌದಾ? ಬಿಡೆ, 300 ರೂಪಾಯಿ ಕೇಕ್ ತಗೊಂಡು ಹೋಗ್ಬಿಟ್ಟು ಕಟ್ ಮಾಡಿಸೋದೇನು ದೊಡ್ಡ ವಿಚಾರನ? ಎಲ್ಲರೂ ಕಟ್ ಮಾಡಿಸ್ತಾರೆ, ನಾನು ಕಟ್ ಮಾಡಿಸ್ತೀನಿ, ನೀನು ಕಟ್ ಮಾಡಿಸ್ತೀಯ. 300 ರೂಪಾಯಿ ಕೇಕ್ ಕಟ್ ಮಾಡಿಸಿದಕ್ಕೆ ಅದು ಹೆಂಗೆ ಗ್ರಾಂಡು ಅಂತ ಹೇಳ್ತೀಯ? ನಮ್ಮನೆಗೆ ಈಗಿಂತ 1000 ರೂಪಾಯಿದೆ ಕೇಕ್ ತಂದು ಕಟ್ ಮಾಡಿಸಿತ್ತು ನಮ್ಮಮ್ಮ, ಗೊತ್ತೇ ನನಗೆ. ಅದೆಲ್ಲ ಯಾವ ಲೆಕ್ಕ ಬಿಡು, ನಿನಗೆ ಅದೇ ದೊಡ್ಡದೇನು. ಆದರೆ ನನಗೇನು ಅದೆಲ್ಲ ದೊಡ್ಡ ವಿಚಾರನೇ ಅಲ್ಲ. ಸುಮ್ಕೆ ನೀವು ಅವಳು ಬೇಡ, ಸುಮ್ ಕೂತ್ಕ. ಅಮ್ಮ ಮಹಾ ತಾಯಿ, ಓಸಿ ನಾನು ಹೇಳೋದನ್ನ ಕೇಳಿಸ್ಕ, ಆಮೇಕಿಂದ ಬೇಕಾದ್ರೆ ಮಾತಾಡಿವಂತೆ. ನಾನಿನ್ನು ಏಳೇ ಇಲ್ಲ ಪೂರ್ತಿ ಸೆಲೆಬ್ರೇಷನ್. ಆವಾಗ ನೀನು ಆಗಲೇ ಬಾಯ್ ಬಡ್ಕೊತಾ ಇದೆಯಲ್ಲ, ನಿಂಗೆ ಓಸಿ ಕೇಳೋ ಸಮಾಧಾನ ಇಲ್ವೇನು? ಹೇಳು. ಏನು ಗೊತ್ತಾ, ಹೋಗಿದ ತಕ್ಷಣ ಟೇಬಲ್ ಮೇಲೆ ಕೇಕ್ ಎಲ್ಲ ಇತ್ತು, ಕೇಕ್ ಎಲ್ಲ ಕಟ್ ಮಾಡ್ತು. ಆಮೇಕಿಂದ ಅದೇ ಅವ್ರ ಅಮ್ಮನೂ ಬಂದಿತ್ತು, ಪಾರಂಟಿ ಆವಂಟಿನೂ ಬಂದಿತ್ತು, ಎಲ್ಲರನ್ನೂ ಕರೆಸಿತ್ತು ಮಹಾಕ. ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಆಮೇಕಿಂದ ಸರ್ಪ್ರೈಸು ಅಂತ ಹೇಳ್ಬಿಟ್ಟು ಎಂಥ ಸಂದಕಿರ ಒಂದು ಬೈಕು ಕಣಿ. ಬೈಕು ಗೊತ್ತೇ ಇಲ್ಲ ಯಾರಿಗೂ, ಆಗಲೇ ಬುಕ್ ಮಾಡಿಬಿಟ್ಟೈತಿ ಅನ್ನಿಸ್ತದೆ. ಅಚ್ಚು ಅಣ್ಣಂಗೆ ಬೈಕ್ ಏನಿಯ ಗಿಫ್ಟ್ ಕೊಟ್ಬಿಡ್ತು ಗೊತ್ತೇನೆ. ಇದೇನೇ ಹೇಳ್ತಾ ಇದೆಯಾ ನೀನು? ಗಿಫ್ಟು ಬೈಕ್ ಕೊಟ್ಲಾ? ಮತ್ತೆ ಬರ್ತ್ಡೇ ಗಿಫ್ಟು ಅಂತಾನೆ ನೀ ಬೈಕ್ ಕೊಟ್ಟಿದ್ದು. ಎಂಥ ಸಂದಕ್ಕಿತ್ತು ಗೊತ್ತೇನೆ, ಎಂಥ ಸಂದಕ್ಕಿತ್ತು ಗೊತ್ತಾ. ಯವಿ ನೀನು ನೋಡಬೇಕಿತ್ತು, ಕಳೆದೋಗ್ಬಿಡ್ತಾ ಇದ್ದೆ, ಅಂಥ ಸಂದಕ್ಕಿತ್ತು ಕಣಿ. ಯಪ್ಪ ನನಗಂತೂ ಬೋ ಇಷ್ಟ ಆಯ್ತು ಗಾಡಿ. ಕೆಂಪು ಕರಿದು ಬ್ಲ್ಯಾಕ್ ಆ್ಯಂಡ್ ರೆಡ್ ಸಂದಕೈತೆ ಗಾಡಿ ಮಾತ್ರನೂ. ಇನ್ನು ಮ್ಯಾಲವರು ಬಸ್ಸಾಗಿ ಬರೋಕ್ಕಿಲ್ವಂತೆ. ಇನ್ನು ಮ್ಯಾಲವ್ರು ಇಬ್ರು ಬೈಕಾಗೆ ಬರೋದು, ಬೈಕಾಗೆ ಹೋಗೋದಂತೆ ಗೊತ್ತೇನು? ಅಲ್ಲ, ಅವಳಿಗೆಲ್ಲಿಂದ ಬಂತಂತೆ ದುಡ್ಡು? ಅದೆಲ್ಲ ನಾವು ಕೇಳೋಕ್ಕಾಯ್ತದೇನಲ್ಲಿ? ಎಲ್ಲಿಂದ ಬಂತಕ್ಕ ನಿಂಗೆ, ಎತ್ತಿಂದ ಬಂತಕ್ಕ ಅಂತ ನಾನು ಕೇಳೋಕ್ಕಾಯ್ತದೆ? ನಾನೇನು ಕೇಳಲಿಲ್ಲ. ಬೈಕ್ ಮಾತ್ರ ಸಂದಾಕಿತ್ತು. ಅಣ್ಣ ನೋಡಬೇಕಿತ್ತು. ಥ್ಯಾಂಕ್ ಯು ಮಹಾ, ಥ್ಯಾಂಕ್ ಯು ಸೋ ಮಚ್ ಮಹಾ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಿ ಖುಷಿಯಾಗಿದ್ರು ಕಣೆ. ಎಂಥ ಸಂದಕ್ಕಿದ್ರು ಗೊತ್ತೇನೆ. ಇದ್ರೆ ಅಂತಾರಿರ್ಬೇಕು, ಜೋಡಿ ಮಾತ್ರ ಸೂಪರು. ಚೆನ್ನಾಗಿ ಉರ್ಕೊಂತಾಳೆ. ಉರ್ಕಂಡ್ಲಿ ಇನ್ನೂ ಹೊಸಿ ಜಾಸ್ತಿ ಉರಿಸ್ಬೇಕು ಇವಳಿಗೆ. ಉರ್ಕೊಂಡು ಸತ್ತೋಗ್ಬಿಡ್ಬೇಕು ಇವಳಂತೂ ಬಿಟ್ಕೂತಾವಳು. ಇವಳಷ್ಟು ಬಿಟ್ಕೂತಿರೋಳು ಯಾರು ಇಲ್ವಲ್ಲ. ಅದಕ್ಕೆ ಅವ್ರು ಸಂದಕ್ಕಿರೋದು ನೋಡಿ ಇವಳು ಹೊಟ್ಟೆ ಉರ್ಕೊಬಾರ್ದೆ. ಫೋಟೋ ಬೇರೆ ತಗೊಬರ್ಬೇಕಿತ್ತು ನೋಡಿ. ಕುಸಿಗೆ ಮರ್ತೆ ಹೋಗ್ಬಿಟ್ಟೆ ಫೋಟೋ ತಗೊಬಿಟ್ಟು ಬರೋದು. ಫೋಟೋನಾರ ತೋರಿಸ್ಬೋದಿತ್ತು ಇವಳಿಗೆ ಉರ್ಸೋಕ್ಕೆ. ಜಸ್ಟು ಮಿಸ್ಸು ಅಷ್ಟೇನೆ. ಫೋಟೋಸ್ ಥರ ಅನ್ಕಂಡೆ, ಮರ್ತೋದೆ ಅಷ್ಟೇನಿಯ. ಬಿಡೆ, ಅಂಥ ಜೋಡಿನ ನೋಡೋಕೆ 2 ಕಣ್ಣು ಸಾಲದೆ. ಅಯ್ಯೋ ಮಾವ, ನಿಧಾನ ಕೊಡ್ಸಿ. ನೀವು ನೋಡಿ, ಒಂದು ಸ್ವಲ್ಪ ಇರಿ. ನಿಲ್ಸಿ ಗಾಡಿನ ಒಂದು ಸ್ವಲ್ಪ ಹೊತ್ತು ನಿಲ್ಸಿ. ಯಾಕೆ ಮಹಾ? ಅಯ್ಯೋ ಮಾವ, ನನ್ನ ವೇಲ್ ತಗ್ಲಾಕೊಂಬಿಟ್ಟೈತೆ ಮಾವ. ಒಂದು ನಿಮಿಷ ಇರಿ, ಸರಿ ಮಾಡ್ಕೋತೀನಿ. ಸರಿ ಮಾಡ್ಕೋ ಬೇಗ. ಮಾವ, ಸರಿ ಮಾಡ್ಕೋತಾ ಇದ್ದೀನಿ. ಹೀಗೆ ನೋಡಬೇಕು, ಇವಳು ಉರ್ಕೊಂಡು ಸಾಯ್ಬೇಕು ಅಷ್ಟೇನೇನಿಯ. ಅದೇ ಅಲ್ವಾ ನನಗೂ ಬೇಕಿರೋದು. ಉರ್ಕ ಚೆನ್ನಾಗಿ ಉರ್ಕೊಂಡು ಸತ್ತೋಗ್ಬಿಡು ನೀನಂತ ನಾನು. ನಮ್ಮ ಮಾವಂಗೆ ಎಷ್ಟೆಲ್ಲ ಕಾಟ ಕೊಟ್ಟಲ್ವಾ. ಸದ್ಯ ನೀನು ನಮ್ಮ ಮಾವನಿಂದ ದೂರ ಆಗಿದ್ದು ಒಳ್ಳೇದೇನೇ ಆಯಿತು. ನೀನು ನೋಡಲಿ ಅಂತಲೇ ಗಾಡಿ ನಿಲ್ಲಿಸಿರೋದು. ನೋಡು ಚೆನ್ನಾಗಿ ನೋಡು. ಇನ್ನು ಹಿಂಗೇನೆ ದಿನ ಓಡಾಡ್ತಾನೆ ಇರ್ತೀವಿ, ಕಾಲೇಜ್ಗೂ ಬರ್ತೀವಿ ಇದೇ ಗಾಡಿನಾಗೇನೆ. ನಾವಿಬ್ರು ಹೆಂಗಿರ್ತೀವಿ ಅಂತ ಇನ್ನು ಶುರು ಕಣೆ ನಿಂಗೆ. ಹುರ್ಕೊಂಡು ಸಾಯಕ್ಕೆ ಶುರು. ಇನ್ನು ನೋಡ್ತಿರು ಹಂತವಾಗಿ ಹೆಂಗೋ ಬೆಳ್ಕೊಂಡು ನಾವು ಟಾಪ್ ಲೆವೆಲ್ಗೆ ಹೋಯ್ತೀವಿ ಅಂತ. ನೀನು ಹಿಂಗೆ ಸಾಯಿ. ನಿನಗೆ ದುಡ್ಡಿರ್ಬೋದೇನೋ, ಆದರೆ ನಾವು ಕೂಡಿಕೋದು ಹೆಂಗೆ ಅಂತ ನಮಗೊಂದೇ ಸಂದ ಗೊತ್ತು. ಬಡವ್ರು ಯಾವತ್ತು ಬಡವರಾಗೇನೇ ಇರಲ್ಲ. ಒಂದೊಂದು ದಿನ ಹಂಗೆ ಬೆಳ್ಕೊಂಡು ಮ್ಯಾಲಕ್ಕೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ನಿನಗೆ ನಾನು ಅಚ್ಚು ಮಾವನಿಗೆ ತೋರಿಸ್ಕೊಡ್ತೀವಿ. ನೋಡ್ತಾ ಇರು, ಉರ್ಕೊಂಡು ಸತ್ತೋಗ್ಬಿಡು. ಮಹಾಕ್ಕ, ತುಂಬ ಚೆನ್ನಾಗಿದೆ ಗಾಡಿ. ಥ್ಯಾಂಕ್ಸ್ ಕಣೋ. ಸೂಪರ್ ಆಗೈತೆ ಗಾಡಿ ಮಾತ್ರ. ಓಡ್ಸಕ್ಕೆ ಏನೋ ಒಂಥರ ಖುಷಿ ಮಹಾ. ನನಗಂತೂ ಎಷ್ಟು ದಿನದ ಆಸೆ ಗೊತ್ತಾ ನನಗೆ. ಅಯ್ಯೋ ಗಾಡಿನೂ ತಗೊಂಡ್ರು. ಒಟ್ಟೊಟ್ಟು ಕುತ್ಕೊಂಡು ಜೊತೆಗೆ ಓದ್ತಾವ್ರೆ. ಇವ್ನು ನನಗೋಸ್ಕರ ವಿಷಯ ಕುಡ್ದಿದ್ದ. ಇವಾಗ ನೋಡಿದ್ರೆ ಇವಳು ಕೂರಿಸ್ಕೊಂಡು ಹಿಂಗೆ ಓಡಾಡ್ತಾವನೆ. ನನ್ನ ಮೇಲೆ ಇವ್ನಿಗೆ ಯಾವ ಪ್ರೀತಿನೂ ಇಲ್ಲ. ನನ್ನ ಹುಡುಗ ತಾನೇ ಇವನು. ಇವಳು ನೋಡಿ ಇವಾಗ ಗಾಡಿ ಹತ್ತಿಸ್ಕೊಂಡು ಹೆಂಗೆ ಹೋಗ್ತಾವಳೆ. ನನಗಂತೂ ಸಹಿಸೋಕ್ಕೆ ಆಗ್ತಿಲ್ಲ. ಇವರಿಬ್ರು ಚೆನ್ನಾಗಿರೋದು ನೋಡಿದ್ರೆ ನನಗೆ ಬೆಂಕಿ ಎತ್ಕೊಂಡಂಗೆ ಆತೈತೆ. ನಾನವತ್ತು ಯಾರ್ದೋ ಕಂಡೋರ್ ಗಾಡಿ ಮೇಲೆ ಕೂತ್ಕೊಂಡೆ. ಆದರೆ ಇವಳು ಅವ್ರ ಮಾವಂಗೇನಿಯ ಇನ್ನೂ ಒಂದು ಗಾಡಿ ಕೊಡಿಸಿ ಆ ಗಾಡಿನಾಗೇನಿಯ ಕುಂತ್ಕೊಂಡು ಹೋಯ್ತಾವಳಲ್ಲ ಇವಳು. ಇನ್ನು ಎಂತೋಳಿರ್ಬೇಡ ಹೇಳು. ಈಗ ಏನಪ್ಪ ಮಾಡಲಿ, ನನಗಂತೂ ಸಹಿಸೋಕ್ಕಾಯ್ತಿಲ್ವೇ. ಹೊಟ್ಟೆಲ್ಲ ಉರಿದೋಗಿ ಬೆಂಕಿ ಬಿತ್ತೈತೆ. ಎಲ್ಲ ನಾನು ವಾಪಸ್ ಬಂದ್ಬಿಟ್ಟು ಇದಾಗ್ಬಿಟ್ನ, ಬಿಟ್ಬಿಟ್ಟು ಬಂದು ತಪ್ಪು ಮಾಡ್ಬಿಟ್ನ.
ಈಗ ಎಷ್ಟು ಚೆನ್ನಾಗಾಗ್ಬಿಟ್ಟವನಿ ಅಚ್ಚು. ಅವ್ನ ಬಟ್ಟೆ, ಅವ್ನ ಶೂ, ಅವ್ನ ಸ್ಟೈಲು ಏನು ಸಖತ್ತಾಗವನೇ ಅಲ್ವಾ. ಥೂ, ಯಾಕೆ ನಿಲ್ಸು ನಿಲ್ಸು ಅಂತ ನಿಲ್ಸಿದ್ಯಾ ಮಹಾ? ಮವ ನಾನು ಏನು ಮಾಡಿದ್ರು ಅದಕ್ಕೆ ಏನಾದರೂ ಒಂದು ಉದ್ದೇಶ ಇರುತ್ತೆ ಮವ. ಸುಮ್ಮನೆ ಸುಮ್ಮನೆ ನಿಲ್ಸು 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 ಅಂತ ಅನ್ನಲ್ಲ ಮವ. ಒಂದು 5 ನಿಮಿಷ ನಿಂತ್ಕೊಳ್ಳಿ, ಬೆಕ್ಕಡ್ಡ ಬಂತು ಅಂತ ಅನ್ಕೊಳ್ಳಿ. ಏನಪ್ಪ ಅಚ್ಚು, ಗಾಡಿ ತಗೋಬಿಟ್ಟಂತೆ? ಅಯ್ಯೋ, ನಮ್ಮ ಮಾವನ ಮಗಳು ಗಾಡಿ ಕೊಡ್ಸೋಳೆ ಅಜ್ಜಿ. ತಗ ತಗ ಅಂತ ಹೇಳ್ಬಿಟ್ಟು ಬೇಡ ಬೇಡ ಅಂದ್ರೂ ಮಾವನ ಮಗಳು ತಾನೇ, ಮುಂದೆ ಅವಳಿಗೂ ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ಬಿಟ್ಟು ಇವಾಗ ಏನೇ ಕೊಡಿಸ್ಬಿಟ್ಟು ಅವಳೆ ಓಡಾಡಕ್ಕಾಯ್ತದೆ ಅಂತ. ಓಡಾಡಿ ಓಡಾಡಿ, ವಯಸ್ಸಾದ್ಮೇಲೆ ನಮ್ಮಂಗಾದ್ಮೇಲೆ ಓಡಾಡಕ್ಕಾಯ್ತದೆ, ಇವಾಗ ಓಡಾಡ್ತಿದ್ದಂಗೆ ಸಂದ ಓಡಾಡಿ. ಅಯ್ಯೋ ಅಜ್ಜಿ ಹಂಗೆ ಇಲ್ಲ, ಬೇಡ 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 ಅಂದ್ರೂ ಸುಮ್ಮನೆ ಕರ್ಕೊಂಡು ಹೋಗ್ತಾವಳೆ. ಅದಕ್ಕೆ ಇಲ್ಲಿ ವೇಲ್ ಸಿಗಾಕೊಂಡಿತ್ತಂತೆ, ಅದಕ್ಕೆ ಮಡಿಸ್ಕೊಂತೀನಿ ಮವ, ನಿಲ್ಸಿ ಸ್ವಲ್ಪ ಗಾಡಿನ ಅಂತ ಹೇಳಿದ್ಲು ಅಜ್ಜಿ, ಅದಕ್ಕೆ ನಿಲ್ಸಿದ್ದೀನಿ. ಬನ್ನಿ ಅಜ್ಜಿ, ನಿಮ್ಮನ್ನು ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಆಡಕಣ್ ಮಗ ನೋಡ, ಎಲ್ಲ ನನಗೊಂಥರ ಹಿಡ್ಕೊಂಡಂಗೆ ಆಗ್ಬಿಟ್ಟು ಉಸಿರು ಕಟ್ಟಂಗೆ ಆಗ್ಬಿಡ್ತದೆ. ನನಗೆ ಒಂಥರ ಆಯ್ತದೆ ಗಾಡಿನ ಕುಂತ್ಕೊಂಡ್ರೆ. ನೀವು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಗಾಡಿನ ಕುಂತ್ಕೊಂಡ್ರೆ ಒಂಥರ ಆಯ್ತದೆ ನನಗೆ. ಹೌದಾ, ಸರಿ ಬಿಡಿ, ಮುಂದಕ್ಕೆ ಯಾವಾಗ ನಸೂರಾದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಸರಿ ಕಣಪ್ಪ, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಶಿವ ಪಾರ್ವತಿ ನೋಡ್ದಂಗೆ ಆಯ್ತದೆ. ನಿಮ್ಮನ್ನು ನೋಡಿದ್ರಂತೂ ನನ್ವೇ ಶಿವ ಪಾರ್ವತಿ ನೋಡ್ದಂಗೆ ಆಯ್ತದೆ. ಈ ನೋಡ್ವೆ ಬೋಸ್ ಅಂದಕ್ಕೆ ಹೋಗ್ಬಿಟ್ಟಿದ್ಯಾ ಕಣಪ್ಪ ನೀನು. ಅಮ್ಮ ಏನು ಮಾಡ್ತಿತ್ತು ಮನೆ ಹತ್ರ? ಅಮ್ಮನ ಅಕ್ಕಿ ಕೇರ್ತಾ ಇತ್ತು, ಅಕ್ಕಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕುಂತ್ಕೊಂಡಿತ್ತು. ನಾವು ಸುಮ್ಕೆ ಹಿಂಗೇನೆ, ಹೊಸ ಗಾಡಿ ಅಲ್ವಾ, ಇವಳು ಬರ್ತಡೇ ಅಲ್ವಾ, ನಿಂದು ಏನಾರ ಟ್ರೀಟ್ ಕೊಡ್ಸು ಅಂತ ಹೇಳ್ತಾ ಇದ್ಲ. ಅದಕ್ಕೆ ನಾನು ಏನಾರ ಟ್ರೀಟ್ ಏನಾರ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಊಟ ಗಿಟ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬರ್ರಪ್ಪ, ಒಳ್ಳೇದಾಗ್ಲಿ. ಸರಿ ಅಜ್ಜಿ, ಮಹಾ ಹೊರಡ್ಲಾ? ಅಯ್ಯೋ 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 ಅಯ್ಯೋ, ಎಂತ ಇದಾಗೋಗ್ಬಿಡ್ತು. ನೋಡ್ದ ಎಷ್ಟು ಖುಷಿ ಆಗೋಳೆ. ಈ ನನ್ನ ಮಗ ನನ್ನ ಜೊತೆ ಇದ್ದಂಗೆ ಮಾತ್ರ ನಾಯಿ ಆಡ್ದಂಗೆ ಆಡೋನು. ಇವಳ ಜೊತೆ 30 ಬಿಟ್ಕೊಂಡು ಕಿಸ್ಕೊಂಡು ಆರಾಮಾಗವನಲ್ಲ. ನಾನೇನು ಮಾಡಿದ್ದೆ? ನನ್ನ ಜೊತೆ ಗಾಡಿ ಗಿಡಿ ಏನೂ ಇರಲಿಲ್ಲ. ಇವಾಗ ನೋಡು ಹೆಂಗೆ ಇವಳ ಜೊತೆ ಆರಾಮಾಗಿ ಖುಷಿ ಆಗವನೆ. ಏನು ಮಾಡಲಿ ನಾನು ಅಷ್ಟೇ. ನಾನು ಒಂದು ಹುಡುಗ ನಮ್ಮನವನಲ್ಲ ರಾಹುಲು, ಅವನ ಜೊತೆ ನಾನು ಓಡಾಡಬೇಕು. ಇವಳು ಒಬ್ಬಳೇ ನಾ ಖುಷಿಯಾಗಿರೋದು. ನನಗೇನು ಖುಷಿಯಾಗಿರೋಕ್ಕೆ ಬರಲ್ಲ ಅನ್ಕೊಬಿಟ್ಟವಳೆ. ನಾನು ಓಡಾಡಿ ತೋರಿಸ್ತೀನಿ, ನೋಡ್ತಾ ಇರು. ಹೆಂಗೋ ಅದಕ್ಕೆ ಶಿವ ಪಾರ್ವತಿ ನೋಡ್ದಂಗೆ ಆಯ್ತದೆ. ಹೆಂಗೋ ತಗೋ, ಹೋಗ್ಬಿಟ್ಟು ಬರಲಿ ಬಿಡು. ನೀನು ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಏನಿಲ್ಲ ಅಜ್ಜಿ, ಸುಮ್ಕೆ ಇವಳ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ. ಇವಳ ಜೊತೆ ಸೇರ್ಬೇಡ ಅಂತ ನಿಂಗೆ ಯೋಸ್ಕಿತ ಹೇಳೋದು ನಾನು. ಇವಳ ಜೊತೆ ಸೇರ್ಬೇಡ, ಇವಳು ಬುದ್ಧಿನೂ ನಿಂಗೆ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಯೋಸ್ಕಿತ ಹೇಳ್ಬೇಕು. ಹೇಳಿ ನಿಂಗೆ ಹೇಳಲ್ಲ ಕೇಳಲ್ಲ ಮಾಡಲ್ಲ, ಸುಮ್ಮನೆ ಇವಳಿಂದ ತಿರುಗಾಡ್ತೀಯ. ಎಷ್ಟು ಹೇಳಿದ್ರು ಅಷ್ಟೇ ನಿಂಗೆ. ಬೇಡ ಬೇಡ ಅಂದಿದ್ದ ಕೆಲಸ ನೀ ಮಾಡಕ್ಕೋಯ್ತೀಯ. ಅವಳ ಬುದ್ಧಿನೇ ಎಲ್ಲ ಬಂದ್ಬಿಡ್ತದೆ ನಿನ್ಗಂತೂ. ನೋಡಿ ಅಂಥ ಜೊತೆ ಇದ್ರೆ ಅಂಥ ಬುದ್ಧಿನೇ ಬರೋ ಶಾನೆ. ಹೋಗ್ಬೇಡ ಅಂದ್ರೆ ಕೇಳೋಕ್ಕಿಲ್ಲ ನೀನು ಮೂದೇವಿ. ಇನ್ನು ಯಾರು ಸಿಗೋದೇ ಇಲ್ವೇ ನಿಂಗೆ? ಈ ಇವಳ ಜೊತೆನೇ ಹೋಗ್ಬೇಕೆ ನೋಡು. ಮಹಾನುವೆ ಹಚ್ಚೋರೆಲ್ಲ ಹೋಯ್ತಿರಲ್ಲ, ಅವ್ರ ಜೊತೆ ಆರಾಮಾಗಿ ಹೋಗು. ಅಯ್ಯೋ ಅಜ್ಜಿ, ಅವಳ ಮುಂದೆ ನೀನು ಹೆಂಗೆ ಅಂತೀಯಲ್ಲ ಅಜ್ಜಿ, ಅವಳು ಬೇಜಾರು ಮಾಡ್ಕೊಳಕ್ಕಿಲ್ವಾ? ಬೇಜಾರು ಮಾಡ್ಕೊಂಡ ನಾ ಇನ್ನೊಂದ್ಸತ ನಿನ್ನ ಜೊತೆ ಬರಿದಂಗಿರಲಿ ಅಂತ ನಾನು ಜೋರಾಗಿ ಮಾತಾಡ್ತಿರೋದು. ನಡಿ ಮಂತಕ್ಕೆ ಬೀದಿನ ನಿಂತ್ಕೊಂಡು. ಏನು ಹೆಣ್ಮಕ್ಳು ಮಾತಾಡೋದು ಬೀದಿನ ನಿಂತ್ಕೊಂಡು? ಏನು ಗಂಡಸರು ಕೆಟ್ಟೈತೆ ಬೀದಿನ ನಿಂತ್ಕೊಂಡು ಮಾತಾಡೋಕ್ಕೆ? ನಡಿ. ಹ್ಞೂ ಸರಿ ಅಜ್ಜಿ, ಸರಿ ಬತ್ತೀನಿ ನಡಿ. ನೀನು ನಡಿ ಬಂದೆ, ನೋಡ್ಸಿಸ್ಕೊಳಕ್ಕೆ ಬಂದಿದ್ದೆ ಅಷ್ಟೇ. ಏನು ನೋಡ್ಸಿಸ್ಕೊಂಡು ಹಂಗೆ ಬತ್ತೀನಿ ನೋಡಿ ಸರ್ನ. ಸರಿ. ನೀನೇನು ಬೇಜಾರು ಮಾಡ್ಕೋಬೇಡ, ನಮ್ಮ ಅಜ್ಜಿ ಹೊಸಿ ಹಂಗೆ ಹೆಂಗೋ ಆಡ್ತಾ ಇರ್ತದೆ ಅವಾಗ. ನಿಮ್ಮ ಅಜ್ಜಿಗೊಂದು ಗತಿ ಕಾಣಿಸ್ತೀನಿ ನೋಡು ನನಗೆ. ನಿಮ್ಮ ಅಜ್ಜಿ ಕತೆ ಬಿಡು, ಈ ಅಚ್ಚು ಕತೆ ನೋಡು. ಏನೇ ಹಂಗೂ ಮೆರ್ಕೊಂಡು ಆರಾಮಾಗವ್ರೆ. ನನ್ನ ಜೊತೆ ಇದ್ದಂಗೆ ಮಾತ್ರ ಒಳ್ಳೆ ಗೂಬೆ ನನ್ನ ಮಗ ಇದ್ದಂಗೆ ಇದ್ದ. ಇವಾಗ ನೋಡಿದ್ರೆ ಹೆಂಗಾಗೋಗ್ಬಿಟ್ಟವನೆ. ಅವನು ಬೇಕಂತಾನೆ ನಾನು ಬಿಟ್ಟೋಗ್ಲಿ ಅಂತಲೇ ಹಂಗೆ ಇದ್ದ ಅನ್ನಿಸ್ತೈತೆ. ಈಗ ನೋಡು ಹೆಂಗಾಗವನೆ. ಎಲ್ಲ ಹೊಗಳೋರೆ ಅವನ್ನ, ಸಖತ್ತಾಗವನೆ ಅಂತ ಹೇಳ್ಬಿಟ್ಟು. ನನ್ನ ಜೊತೆ ಇದ್ದಾಗ ಅಂತ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಇದ್ದಿದ್ರೆ ಏನಾಗೋದು? ಅವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದ. ಇನ್ನೂ ನನಗೆ ನೋಡು ಇವಾಗ ಹಾಕೊಂಡು ಆಡ್ತಾನೆ. ಅದು ಮಹಾ ಸೆಲೆಕ್ಷನ್. ಮಹಾ ಅಕ್ಕ ಎಲ್ಲನೂ ಸೆಲೆಕ್ಷನ್ ಮಾಡ್ಕೊಂಡು ಅವ ಅಣ್ಣ ಹಿಂಗೆ ಕೊಟ್ಟಿರೋದು ಅಕ್ಕ ಅಂತ ಹೇಳ್ಬಿಟ್ಟು ನೀನು ತಗೊಳಮ್ಮ ಅಂತ ಕೊಟ್ಟಿದ್ರೆ ಅವಾಗ ಹಾಕೊಳ್ಳೋದು. ಹಂಗೆ ಬೈಕು ಎಲ್ಲನೂ ಮಹಾಕ್ಕನೇ ಕೊಡಿಸಿರೋದು. ನೀನು ಕೊಡಿಸ್ಬೇಕಿತ್ತಂಗ ಅನ್ನೋಳು. ಕೊಡಿಸ್ಬೇರೆ ಇಡ್ರಿಸ್ತಾರೆ ಹೇಳು. ಮತ್ತು ಹುರ್ಕೊಳ್ಳೋದು ಯಾಕೆ ಹುರ್ಕತಿಯ? ಸುಮ್ಕಿರು. ಅವ ಕೈ ಕೊಡ್ಸೈತೆ, ಅವ ಕೈ ಚೆನ್ನಾಗಿ ಇರಿಸ್ಕೊಂಡೈತೆ, ಕರ್ಕೊಂಡು ಹೋಯ್ತೈತೆ. ನೀನೇನು ಮಾಡಿಲ್ಲ, ಅದಕ್ಕೆ ಅವನಂಗಿದ್ದ ನೋಡು. ಸುಮ್ಕೆ ಯಾಕೆ ಇಷ್ಟೊಂದು ಹುರ್ಕತಿಯ? ನಡಿ ಸಾಕು. ನಮ್ಮ ಅಜ್ಜಿ ತಿರ್ಗೇನಾರ ಹಿಂಗಾಸ್ ಬಂತು ಅಂದರೆ ಯಾಕೋ ಸ್ಮಾಕ್ ಹೋಗ್ತದೆ ನನಗೆ. ನಾನು ಹೋಯ್ತೀನಿ. ನಾನು ಏನು ಮಾಡಲಿ? ನಾನೇ ಸೋತೋಗ್ತಾ ಇದ್ದೀನಿ ಅಂತ ಅನ್ನಿಸ್ತೈತೆ. ನಾನೇ ಇವ್ರ ಮುಂದೆ ತಲೆ ತೆಗಿಸ್ಬಿಟ್ನಾ? ಇವನು ನೋಡಿ ನನ್ನ ಕಡೆ ತಿರುಗು ನೋಡಲ್ಲ, ಆರಾಮಾಗವನಿ. ಬಿಟ್ಬಿಟ್ರೆ ದೇವದಾಸುಳು ಥರ ಆಗಿ ಚರಂಡಿ ಪರಂಡಿಗೆಲ್ಲ ಬಿದ್ದುಳ್ಳಾಡ್ತಾರೆ ಅಂತಾರೆ. ಈ ನನ್ನ ಮಗ ನನ್ನ ಬಿಟ್ಬಿಟ್ಟು ಇನ್ನೊಬ್ಳಿಂದೆ ಆರಾಮಾಗಿ ತಿರ್ಕೊಂಡವನೇ. ಥೂ.